ಇವತ್ತು ನಿರ್ಮಾಣ ಆಗ್ತಾ ಇರುವಂಥದ್ದು. ಜವಳಿ ಸುರೇಶ್ ಅವರು ಒಂದು ಫ್ಲೋರ್ಗೆ 1 crore 35 lakhs ಆಗುತ್ತೆ. ಒಂದು ಫ್ಲೋರ್ 15 ಮಹೇಶ್ ಕನ್ನಡ 1 crore 25 lakhs. ಮಹೇಶ್ ಕನ್ನಡ ಯಾವುದಪ್ಪ ಕನ್ನಡ? 2 ಫ್ಲೋರ್ 30 ಅಂಗಡಿ ಒಟ್ಟು 2 ಕೋಟಿ 70 ಲಕ್ಷ. ಈಗ ರೇಷ್ಮೆ ಜವಳಿ ಇಲಾಖೆ ಒಳ್ಳೆ ಕಾರ್ಯಕ್ರಮ ಮಾಡಿ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಮಾರಾಟ ಮಾಡಿರೋದು ಭಾಳ ಒಳ್ಳೆಯದಾಗಿದೆ. ಸರ್ಕಾರ ಇದಕ್ಕಾಗಿ ಸುಮಾರು 50 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದೆ. ಶಾಸಕರ ನಿಧಿಯಿಂದ ಕೂಡ 50 ಲಕ್ಷ ಕೊಟ್ಟಿದ್ದಾರೆ. ಈಗ 1 ಫ್ಲೋರ್ ಆಗಲಿ ಉಳಿದಿದ್ದನ್ನು ಎಷ್ಟಿದೆ ಸರ್ಕಾರದಿಂದ ಉಳಿದ ಕೆಲಸವನ್ನು ಮಾಡೋದು. ಇದು ಸದುಪಯೋಗ ಆಗಬೇಕು. ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಕೂಡ ಈ ಸುಂಕ ಜಾಸ್ತಿ ಮಾಡಿ ಸುಂಕ ಏನು ಮಾಡ್ತಾರೆ, ಜಾಸ್ತಿ ಮಾಡಿದರೆ ನಮ್ಮದಕ್ಕೆ ವ್ಯಾಪಾರ ಕಷ್ಟ. ನಾವೇನು ಮಾಡಿದ್ವಿ, ಇಂಪೋರ್ಟ್ ಆಗೋದನ್ನು ತಡಿಬೇಕಾಗಿತ್ತು. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ ಚೈನಾ ನಾವೇ ಸ್ವತಃ ರೇಷ್ಮೆ ಬೆಳೆಗಾರರಾಗಿರೋದ್ರಿಂದ ಆ ಸುಂಕವನ್ನು ಅವ್ರಿಗೆ ಜಾಸ್ತಿ ಮಾಡಿದ್ರಿಂದ ನಮ್ಮ ವ್ಯಾಪಾರಸ್ಥರೆಲ್ಲರೂ ಕೂಡ ಉಳಿಯುವಂಥ ಕೆಲಸ ಆಯಿತು. ಈ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಇಲ್ಲಿ 10 HP-ವರೆಗೂ ಕೂಡ ಕರೆಂಟನ್ನು ಫ್ರೀ ಮಾಡಿದ್ರು. ಈ ರೀತಿ ಇಲ್ಲಿವರೆಗೂ ಏನು ಸೌಲಭ್ಯಗಳು ಏನಿಲ್ಲಿ ಈ ಹೇಗೆವರೆಗೂ ಆಗಬೇಕಾಗಿದೆ ಆ ಕೆಲಸವನ್ನು ಮಾಡಿದರೆ ಮುಂದೆ ಆಗಬೇಕಾಗಿರುತ್ತೆ. ಸರ್ಕಾರ ಬದ್ಧವಾಗಿದೆ. ಒಂದೇ ಕಾಮಗಾರಿಯಿಂದ 2 ಬಾರಿ ಶಂಕುಸ್ಥಾಪನೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ಇದು ಟೈಮ್ ಚೆನ್ನಾಗಿತ್ತು, నేను ಪೂಜೆ ಮಾಡಿದ್ದೆ. ಯಾರು ಸರ್? ಟೈಮ್ ಚೆನ್ನಾಗಿತ್ತು, ಪೂಜೆ ಮಾಡಿದ್ವಿ. ಬನ್ನಿ ಸರ್. ಅನುದಾನಕ್ಕೆ ಸಚಿವರು ಬರೋ ಅವಶ್ಯಕತೆ ಇಲ್ಲ, ಆಹ್ವಾನ ಕೊಡೋ ಅವಶ್ಯಕತೆ ಇಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸಚಿವರು ಬರೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿಲ್ಲ, ತಪ್ಪೋದು. ಸಚಿವರು ಬಿಸಿ ಇರ್ತಾರೆ. ನಾವು ಶಾಸಕರ ಪ್ರದೇಶ ಅಭಿವೃದ್ಧಿ ನಾವೇ ಮಾಡ್ಕೊಂಡು ಎಲ್ಲ ತಾಲೂಕಲ್ಲಿ ಹಂಗೆ ಆಗುತ್ತೆ ಅಂತ ಹೇಳಿ. ದೊಡ್ಡಬಳ್ಳಾಪುರಕ್ಕೆ ಯಾವುದೇ ಅನುದಾನ ಬಂದಿಲ್ಲ, ಏನು ಕೆಲಸ ಆಗಿಲ್ಲ ಅಂತ ಈಗ ತಾನೇ ಹೇಳಿದ್ರು ಶಾಸಕರು. ಜವಳಿ ಇಲಾಖೆ ಕೆಲಸಕ್ಕೂ ಸರ್ಕಾರದ್ದೇ ದುಡ್ಡು ಹೆಂಗೆ ಹೇಳ್ತಾರೆ? ಜವಳಿ ಇಲಾಖೆ ಸರ್ಕಾರದಲ್ಲಿ ತಾರತಮ್ಯ ಮಾಡೋಕ್ಕಾಗಲ್ಲ. 25 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರ. ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ 25 ಕೋಟಿ. ಈಚಿನ ಮಲ್ಲೆ ನಿಮ್ಗೆ 50, ನಮ್ಗೆ 25 ಎಷ್ಟು? ಈಗ ಪೂಜೆ ಮಾಡಿದ ದಿವಸನೇ ಪ್ರತಿಭಟನೆ ಏನು ಕೊಡ್ಬೇಕಾಯ್ತು ಸರ್ ಕಾಂಗ್ರೆಸ್? ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ ಇವರು ಮಾಡೋಕ್ಕಾಗೋದು. ಇವರು ಮಾಡಬೇಕಾದ್ರು ಎಲ್ಲ ಮಾರ್ಗದರ್ಶನದಲ್ಲೇ ಆಯಾ ಶಾಸಕರು ಯಾವುದೇ ಪಕ್ಷದವರಿರಲಿ, ಬಟ್ ಸರ್ಕಾರ ಬದ್ಧತೆ ಇದೆ. ಸರ್ಕಾರ ಹಣ ಕೊಟ್ಟಿದೆ. ಸರ್ಕಾರ ಹಣದಲ್ಲಿ ಇವರು ಮಾಡೋದು. ಇವಾಗ ಶಾಸಕರ ನಿಧಿ ಕೂಡ ಸರ್ಕಾರದ ದುಡ್ಡು. ಅಲ್ಲ ಸರ್, ನೀವು ನಿಮ್ಮ ಮನೆಯಿಂದ ತರ್ತೀವಿ, ಅವ್ರ ಮನೆಯಿಂದ ಇಲ್ಲ. ಸರ್ಕಾರದಿಂದ ಜನರು ದುಡ್ಡು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾವ್ರೆ, ಮಾಡಲಿ. ಮತ್ತೆ ಒಂದು ಕಾಮಗಾರಿ ಪೂಜೆ ಹೇಗೆ ಸರ್? ಪ್ರತಿಭಟನೆ ಏನು ಮಾಡ್ಬೇಕಾಯ್ತು ಸರ್? ಮತ್ತೆ ಬಳ್ಳಾರಿ ರೀತಿ ಗಲಾಟೆ ಆಗ್ತದೆ, ಈ ರೀತಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರೆ ಅಂತಕ್ಕಂಥದ್ದು ಎಲ್ಲನೂ ಕೂಡ ಸಾಕಷ್ಟು ವ್ಯಾಪಕ ಚರ್ಚೆ ಆಗ್ತಾ ಇರೋದು. ಕಾಲಲ್ಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಕೆಲಸ ಸರ್ಕಾರದವ್ರು ಏನು ಮಾಡಬೇಕು, ಅಧಿಕಾರಿಗಳು ನಮ್ಮ ಗಮನಕ್ಕೆ ತರಬೇಕು. ಮುಂದೊಂದು ಸಂದರ್ಭ ನಾವು ಬರೋಕ್ಕಾಗದೇ ಇದ್ದಾಗ ಶಾಸಕರು ಮಾಡು ಅಂತ ಹೇಳ್ತೀವಿ, ತಪ್ಪೇನಿಲ್ಲ. ನಾವು ಬರೋವಂಥ ಸಂದರ್ಭದಾಗ ಬರ್ತೀವಿ. ಅದು ಅಧಿಕಾರಿಗಳು ಅದನ್ನು ಇಬ್ಬರು ಕೂಡ ಅಧಿಕಾರಿಗಳನ್ನು ವಿಶ್ವಾಸ ತಗೊಂಡು ಏನಪ್ಪ ಮಂತ್ರಿಗಳು ಬರ್ತಾರಾ? ಇಲ್ಲ, ಮಂತ್ರಿಗಳು ಬರೋದು ನಾನೇ ಹೇಳ್ತೀನಿ ಮಾಡ್ರಪ್ಪ ನೀವು ಅಂತ. ಎಲ್ಲಕ್ಕೂ ಬರೋಕ್ಕಾಗದೇ ಇರ್ಬೋದು. ಆದರೆ ಇದೊಂದು ಕೋಆರ್ಡಿನೇಷನ್ನಲ್ಲಿ ಹೋಗಬೇಕು. ಸರ್ಕಾರ ನಮ್ಮದಿದೆ, ಹಣ ಇವ್ರು ಮಾಡಿದ್ವಿ, ನಾವು ಮಾಡಲಿ ಕೂಡ ಸರ್ಕಾರದ ಹಣನೇ ಮಾಡಬೇಕಾಗುತ್ತೆ. ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳಿ ಶಾಸಕರಿಗೆ ಹೇಳ್ತೀನಿ. ಇನ್ನೊಂದು ಹುಷಾರಾಗಿ ಎಲ್ಲರೂ ಒಟ್ಟಿಗೆ ಸರ್, ಮೊದಲನೇ ಬಾರಿ ಶಂಕುಸ್ಥಾಪನೆ ಆದಾಗ ನಿಮ್ಗೆ ಆಹ್ವಾನ ಜಿಲ್ಲಾ ಮಂತ್ರಿ ಮತ್ತು ಶಾಸಕರ ಮಧ್ಯೆ ಸಮನ್ವಯ ಹಾಗಾದ್ರೆ ಬನ್ನಿ, ನಾವು ಅವ್ರ ಮುಂದಿನ ಡಿ ಸಿ ಮಾತಾಡ್ತಾರೆ. 6 ಗುಂಟೆಯಲ್ಲಿ 3 ಗುಂಟೆ ಅಷ್ಟೇ
ಜಾಗ ಇನ್ನು 3 ಒತ್ತುವರಿ ಅದನ್ನ ತೆರವು ಮಾಡಕ್ಕೂ ಆಗ್ತಿಲ್ಲ. ವೆಂಕಟಯ್ಯನವರು ಇದ್ದಾಗ ಇದಕ್ಕೆ 10 ಗುಂಟೆ ಜಮೀನನ್ನ ಕೊಡಿಸಿದ್ದಾರೆ. ಇದಕ್ಕಲ್ಲ ರೇಷ್ಮೆ ಇಲಾಖೆ ಕೊಟ್ಟಿದ್ದು ಅದನ್ನ ಜವಳಿ ನಾನು ಚೇಂಜ್ ಮಾಡಿಸಿದ್ರೆ ನಿಮ್ಮ ಅಧ್ಯಕ್ಷತೆಯಲ್ಲೇ ನೀವು ಮಿನಿಸ್ಟರ್ ನಾನು ಚೇಂಜ್ ಮಾಡಿಸಿದ್ರೆ ಜಾಗ ಕೊಟ್ಟಿದ್ದು ಶಾಸಕರು ಯಾರು ಚೇಂಜ್ ಮಾಡಕ್ಕಾಗಲ್ಲ ಸರ್ಕಾರ ಬೇರೆ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಕ್ಕಾಗಲ್ಲ ಅಂತಾರೆ ಇವರು ಜಾಗನ ಚೇಂಜ್ ಮಾಡಿ ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದೀವಿ. ಮಾತಾಡ್ತೀನಿ. ಈಗ ಇವ್ರು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ನಾಳೆ ಇವ್ರು ಮಾಡಿದ್ದನ್ನು ಹೇಳ್ಬೇಕಾಗ್ತದೆ. ಹಿಂದೆ ವೆಂಕಟಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರು ಮಾಡಿರೋದನ್ನು ವ್ಯಾಪಕ ಮಾಡಿಕೊಳ್ಳೋದು. ಬಟ್ ಇವತ್ತು ಇವ್ರು ಯಜಮಾನ್ತರ ಕೊಟ್ಟರೆ ಒಳ್ಳೆ ಕೆಲಸ ಮಾಡಲಿ. ಸರ್ ಇಂದ್ರಕೀರ್ತಿ ಇನ್ನೂ ವಿಳಂಬ ಆಗ್ತಿದೆ ಸಂಕ್ರಾಂತಿಗೆ ಏನಾದ್ರು ಬರ್ಬೋದಾ ಸರ್? ಸಂಕ್ರಾಂತಿಗೆ ಜನತೆ ಆದಷ್ಟು ಬೇಗ ಕೊಡ್ತೀವಿ. ಅದು ಯಾವಾಗ ಯುಗಾದಿ ಬರ್ತಾ ಇದೆ.